ಓಂ ಶ್ರೀ ಗುರು ಬಸವಲಿಂಗಾಯ ನಮ. ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜದ ಕಲಬುರಗಿ ಜಿಲ್ಲೆಯ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಕುಮಾರಿ ಭಾಗ್ಯಶ್ರೀ ಎಂ ಪಾಟೀಲ್ ಆದ ನಾನು ಆಗ್ರಹಿಸುವುದೇನೆಂದರೆ, ದಿನಾಂಕ 14ರಂದು ಸಂಕ್ರಾಂತಿಯ ಹಬ್ಬದ ದಿನದಂದು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ದಾಡ್ಗಿ ಕ್ರಾಸ್ ಹತ್ತಿರ ವಿಶ್ವಗುರು ಬಸವಣ್ಣನವರ ಒಂದು ಮೂರ್ತಿಗೆ ಕಿಡಿಗೇಡಿಗಳು ವಿಘ್ನಗೊಳಿಸಿದ್ದಾರೆ. ಯಾಕ ಪದೇ ಪದೇ ಈ ರೀತಿ ಒಂದು ಬಸವಣ್ಣನವರ ಮೇಲೆ ಆಗ್ಲಿ ಅಥವಾ ಹೋರಾಟಗಾರರ ಮೇಲೆ ಆಗ್ಲಿ ಅಥವಾ ಅಂಬೇಡ್ಕರ್ ಅವರ ಮೇಲೆ ಆಯ್ತು, ಬಸವಣ್ಣನವರ ಮೇಲೆ ಆಯ್ತು, ಸಂಗೊಳ್ಳಿ ರಾಯಣ್ಣನವರ ಮೇಲೆ ಆಯ್ತು, ಯಾಕ ಜನ ಈ ರೀತಿ ಮೂರ್ತಿಗಳ ಮೇಲೆ ತಮ್ಮ ಪೌರುಷವನ್ನು ತೋರಿಸ್ತಾ ಇದ್ದಾರೆ ಗೊತ್ತಾಗ್ತಿಲ್ಲ. ಈ ರೀತಿ ಪೌರುಷ ತೋರಿಸೋದ್ರಿಂದ ತಾವು ಏನ್ ಮಾಡ್ತೀನಿ ಅನ್ನೋದನ್ನ ಪರಿಜ್ಞಾನ ಕೂಡ ಅವರಲ್ಲಿ ಇಲ್ಲ. ಇದಕ್ಕೆ ಸರ್ಕಾರದ ನಿರ್ಲಕ್ಷ್ಯತನದಿಂದ ಈ ರೀತಿ ಪದೇ ಪದೇ ಆಗ್ತಾ ಇದೆ. ದಯವಿಟ್ಟು ಸರ್ಕಾರಕ್ಕೊಂದು ಏನು ಮನವಿ ಮಾಡ್ಕೊತಿದ್ದೀವಿ ಅಂತಂದ್ರೆ, ಈ ರೀತಿ ವಿಘ್ನಗಳು ಆದ್ರೂ ಸಹ ಸರ್ಕಾರ ಇದಕ್ಕೆ ಯಾವುದೇ ರೀತಿಯ ಸೂಕ್ತ ಕ್ರಮ ಕೈಗೊಳ್ತಾ ಇಲ್ಲ, ಜವಾಬ್ದಾರಿ ತೆಗೆದುಕೊಳ್ತಾ ಇಲ್ಲ, ಇದಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡ್ತಾ ಇಲ್ಲ. ಅದರಿಂದ ಪದೇ 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 ಒಬ್ಬೊಬ್ಬ ನಾಯಕರದು ಒಬ್ಬೊಬ್ಬ ಹೋರಾಟಗಾರರದು ಪ್ರತಿ ಸರ್ತಿ ಆಗ್ತಾ ಇದೆ. ಒಂದು ಸಂವಿಧಾನ ಬರೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂರ್ತಿ ಬಿಡ್ತಾ ಇಲ್ಲ, ತತ್ವಗಳು, ನೀತಿಗಳು, ಸಿದ್ಧಾಂತಗಳನ್ನು ತಿಳಿಸಿಕೊಟ್ಟಂತ ಬಸವೇಶ್ವರ ಅವರ ಮೂರ್ತಿಗೂ ಬಿಡ್ತಾ ಇಲ್ಲ. ಯಾಕೆ ಈ ರೀತಿ ರಾತ್ರಿ ಹೊತ್ತಿಯಲ್ಲಿ ಹೇಡಿಗಳ ತರ ನೀವು ಮಾಡ್ತಾ ಇದೀರಿ ಅಂತ ಗೊತ್ತಾಗ್ತಿಲ್ಲ. ಯಾವ್ದೋ ನಮ್ಮಲ್ಲಿನಲ್ಲಿ ಮೂರ್ತಿಗಳಿಗೆ ನೀವು ಮಾಡ್ತಾ ಇದೀರಲ್ಲ, ಇದು ನಿಮ್ ಹೇಡಿತನ. ನೀವು ಯಾವ ರೀತಿ ನೀವು ವರ್ಡ್ ಪದಗಳೇ ಬರ್ತಾ ಇಲ್ಲ ನಿಮಗೆ ಹೇಳ್ಬೇಕಾಗಿತ್ತು ಅಂತಂದ್ರೆ, ಇದು ಯಾವುದೇ ಜಾತಿದವನು ಮಾಡ್ಲಿ, ಯಾವುದೇ ಧರ್ಮದವನು ಮಾಡ್ಲಿ, ಇದಕ್ಕ ಒಂದು ನ್ಯಾಯ ಸಿಗ್ಬೇಕು. ಇದಕ್ಕೆ ಒಂದು ನಾನು ನಮ್ಮ ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜದಿಂದ ಉಗ್ರ ಹೋರಾಟವನ್ನ ಮಾಡ್ತೀವಿ. ಸರ್ಕಾರದವರಿಗೆ ಒಂದು ಮನವಿ ಮಾಡ್ಕೊತಾ ಇದೀವಿ. ಪ್ರತಿ ಸರ್ತಿ ಇದೇ ರೀತಿ ಆಗ್ತದ್ರೆ, ನೀವು ಇದೇ ರೀತಿ ಯಾವುದೇ ರೀತಿ ಕೇಸ್ಗಳನ್ನು ಮುಚ್ಚಾಕ್ತದ ಹೋದ್ರೆ ಇದು ಆಗೋದಿಲ್ಲ. ನಾವು ನಾಳೆಯ ದಿನ ಗುಲ್ಬರ್ಗದಲ್ಲಿ ಒಂದು ಉಗ್ರ ರೀತಿಯ ಹೋರಾಟವನ್ನ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ನಮ್ಮ ಸಮಾಜದ ಎಲ್ಲಾ ಬಾಂಧವರು ಮತ್ತು ಎಲ್ಲಾ ಸಂಘಟನೆಯ ಅಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಬಂದು ಸಮಾಜದಲ್ಲಿ ಎಲ್ಲಾ ಸಮಾಜದವರು ಬರ್ಬೇಕಿದ್ರೆ ಕೈ ಜೋಡಿಸ್ಬೇಕು. ಒಂದೇ ಸಮಾಜಕ್ಕೆ ಮೀಸಲಾಗಿಲ್ಲ. ಬಸವಣ್ಣವರು ಬರೀ ಲಿಂಗಾಯತರಿಗೆ ಮಾತ್ರ ಒಂದು ನ್ಯಾಯ ಕೊಟ್ಟಿಲ್ಲ, ಲಿಂಗಾಯತರಿಗೋಸ್ಕರ ಮಾತ್ರ ಹೋರಾಡಿಲ್ಲ. ಅಂಬೇಡ್ಕರ್ ಅವರು ಬರೀ ಸಂವಿಧಾನಕ್ಕೆ ಮಾಡಿಲ್ಲ. ಇವ್ರು ಎಲ್ಲಾ ಹೋರಾಟಗಾರರು ಎಲ್ಲಾ ಸಮಾಜದವ್ರ ಸಲುವಾಗಿ ಮಾಡಿದ್ದಾರೆ. ಎಲ್ಲಾ ಸಮಾಜದವರು ಒಂದು ಗೂಡಿ ಒಂದು ಇದಕ್ಕ ಅನ್ಯಾಯಕ್ಕೆ ಹೋರಾಟ ಮಾಡಿದ ತಕ್ಷಣ ಮಾತ್ರ ಯಾವ ಸಮಾಜದಲ್ಲಿ ಈ ತರ ಅನ್ಯಾಯ ಆಗುದಿಲ್ಲ. ಪ್ರತಿ ಸಮಾಜ ಆ ಸಮಾಜ ಈ ಸಮಾಜ ಅಂತ ನಾವೇ ಗುದ್ದಾಡ್ತಾ ಇದ್ರೆ ಈ ರೀತಿ ಅಪಮಾನಗಳು ಆಗ್ತಾನೆ ಹೋಗುತ್ತೆ. ಎಲ್ಲಾ ಸಮಾಜದವರು ಒಂದ್ಗೂಡ್ಬೇಕು. ಇವತ್ತು ಯಾವುದೇ ಮೂರ್ತಿಗಾಲಿ ಹೋರಾಟ ಮಾಡ್ಬೇಕು. ನಾಳೆ ದಿನ ಗುಲ್ಬರ್ಗದಲ್ಲಿ ನಾವು ಒಂದು ಜಗತ್ ಸರ್ಕಲ್ ವೃತ್ತದಿಂದ ತಿಮ್ಮಾಪುರ್ ಸರ್ಕಲ್ ವೃತ್ತ ತನಕ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ತಾವುಗಳು ಎಲ್ಲರೂ ಬಂದು ಈ ಒಂದು ಪ್ರತಿಭಟನೆಗೆ ಕೈ ಜೋಡಿಸ್ಬೇಕೆಂದು ತಮ್ಮಲ್ಲಿ ಸಮಾಜದ ಬಾಂಧವರಲ್ಲಿ ನನ್ನಲ್ಲಿ ವಿನಂತಿಸಿಕೊಳ್ಳುತ್ತೇನೆ.